ಪ್ರೈಸಲ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಆ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇತ್ತು, ಹಾಗೆಯೇ ಅಲ್ಲಿ ಆ ಒಂದು ಜಾಗದಲ್ಲಿ ಇರುವಂಥ ಕ್ರಿಸ್ತನನ್ನು ದೇವದೂತರು ಸಂದೇಶ ಹೊತ್ತು ತಂದು ಅವರನ್ನು ಗುರ್ತಿಟ್ಟು ಅದೇ ಜಾಗದಲ್ಲಿದ್ದಾರೆ ಎಂಬುದಾಗಿ ತೋರಿಸುವುದಕ್ಕೆ ಪೂರ್ವ ದೇಶದಿಂದ ಜೋಯಿಸರನ್ನು ಹೇಗೆ ಕರ್ಕೊಂಬಂದರು, ಅದೇ ಪ್ರಕಾರ ಕುರುಬರನ್ನೇ ಕರ್ಕೊಂಬಂದರು. ಇದೆಲ್ಲವೂ ಕರ್ತನು ಪರಲೋಕದಿಂದ ಕಳಿಸಿದ ದೇವದೂತರನ್ನು, ಆತನು ಕಳಿಸಿದ ದೇವದೂತರೇ ಅಲ್ಲಿ ಸಂದೇಶವನ್ನು ಸಾರಿದರು. ಪ್ರಿಯರೇ, ಅವ್ರು ಹೇಳ್ತಾರೆ, ಒಂದು ಗೋದಲಿಯಲ್ಲಿ ನೋಡಿ, ಲೂಕನು ಬರೆದ ಶುಭವಾರ್ತೆ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡ್ತೇವೆ. ಒಂದು ಗೋದಲಿಯಲ್ಲಿ ಒಂದು ಮಗು ಬಟ್ಟೆಯು ಸುತ್ತಲ್ಪಟ್ಟು ಅದು ಇಡಲ್ಪಟ್ಟಿದೆ, ಅದು ಗೋದಲಿ ಒಳಗಿದೆ. ಗೋದಲಿ ಅಂದಾಗ ಒಂದು ದನದ ಕೊಟ್ಟಿಗೆ, ಅದು ಅಲ್ಲಿ ಗಲೀಜಾದ ವಾತಾವರಣ ನಾವು ನೋಡ್ತೇವೆ, ಭಾಳಷ್ಟು ಗಲೀಜಾದ ವಾತಾವರಣ. ಅಲ್ಲಿ ಸಗಣಿ, ಇನ್ನು ನ್ಯಾಚುರಲ್ ಆಗಿ ನಾವು ನೋಡಬೇಕಂದ್ರೆ ಅಲ್ಲಿ ಹುಲ್ಲು, ಸಗಣಿ, ಆ ದನ ಕೊಟ್ಟಿಗೆಯಲ್ಲಿ ಆ ದನಗಳು ಗಲೀಜು ಮಾಡಿರುವಂಥ ಒಂದು ಸ್ಥಿತಿಗತಿಗಳು ಎಲ್ಲ ತುಂಬ ಚೆನ್ನಾಗಿರುವಂಥ ವಾತಾವರಣ ಅಲ್ಲ, ಅಂಥ ಒಂದು ಸ್ಥಳನೂ ಅಲ್ಲ ಅದು. ಅದು ಮಗು ಅಲ್ಲಿ ಮಲಗಿಸುವಂಥ ಜಾಗವೂ ಅಲ್ಲ ಅದು. ಅಂಥ ಒಂದು ಗಲೀಜಲ್ಲಿ ಒಂದು ಕಡೆ ಅದೇ ದನದ ಕೊಟ್ಟಿಗೆಯಲ್ಲಿದ್ದ ಹುಲ್ಲನ್ನು ತೆಗೆದುಕೊಂಡು ಅಲ್ಲೇ ಗೋದಲಿಯಲ್ಲಿ ಒಂದು ಕಡೆ ಬಟ್ಟೆಯಲ್ಲಿ ಸುತ್ತಿ ಆ ಮಗುವನ್ನು ಮಲಗಿಸಿದ್ದಾರೆ. ಕ್ರಿಸ್ತನು ಎಂಥ ಒಂದು ಪರಿಸ್ಥಿತಿಯಲ್ಲೂ, ಎಂಥ ಒಂದು ಕೊಳಕಾದ ಸ್ಥಳದಲ್ಲಿ ಆತನನ್ನು ಇಟ್ಟು ನೋಡಿ ಆತ ಜನನವೆತ್ತಿದ್ರು. ಇವತ್ತು ಯೇಸು ಸ್ವಾಮಿ ಅಂಥ ಗೋದಲಿಯಲ್ಲಿ ಕರ್ತನ್ ಜನಿಸಿದ್ರು. ಆಗ ಏನಾಯಿತು? ಲೂಕನು ಬರೆದ ಶುಭವಾರ್ತೆ 2ನೇ ಅಧ್ಯಾಯ 14ನೇ ವಾಕ್ಯ, ಪರಲೋಕದಲ್ಲಿ ದೇವರಲ್ಲಿ ಮಹಿಮೆ ಉಂಟಾಯಿತು, ಭೂಲೋಕದಲ್ಲಿ ಮನುಷ್ಯರಿಗೆ ಒಂದು ಸಮಾಧಾನ, ಶಾಂತಿ ಉಂಟಾಯಿತಂತೆ. ಪರಲೋಕ ಮಹಿಮೆ ಹೊಂದುತ್ತೆ. ದೇವರು ಭೂಮಿಗೆ ಹೋಗಿದ್ದಾರೆ, ಕರ್ತನು ಕಳಿಸಿದ ಮಗು ಭೂಮಿಗೆ ಬಂತು. ಈಗ ಲೋಕ ರಕ್ಷಕ ಭೂಮಿ ಮೇಲೆ ಹುಟ್ಟಿದನು, ಜನಿಸಿದನು. ಆತನು ಎಲ್ಲರಿಗೂ ಕೂಡ ಬಿಡುಗಡೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಪರಲೋಕದಲ್ಲಿ ದೊಡ್ಡ ಸಂತೋಷ, ಸಂಭ್ರಮ ಉಂಟಾಯಿತು. ಮನುಷ್ಯರೊಳಗೆ ಸಮಾಧಾನ ತಂದ ಕರ್ತನು. ಇಂದು ಪ್ರಿಯರೇ, ಈ ವೇದ ವಾಕ್ಯ ಏನು ನಮಗೆ ಸೂಚಿಸುತ್ತೆ? ಆ ಗೋದಲಿ ಕಸದ ಒಂದು ಗಲೀಜಾದ ಸ್ಥಳ, ಅದೇ ಪ್ರಕಾರ ಇಂದು ನಿನ್ನ ಹೃದಯವಾಗಿರ್ಬೋದು. ನಿನ್ನ ಹೃದಯದಲ್ಲಿ ಅನೇಕ ಪಾಪ, ಕೆಟ್ಟತನ, ಕೆಟ್ಟ ಆಲೋಚನೆ ಏನೆಲ್ಲ ಇರ್ಬೋದು. ಅದನ್ನು ನೀನು ಸಹಿಸಲಾರದಂಥ, ಅದನ್ನು ಏನೂ ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಗಲೀಜಾದ ಒಂದು ಕ್ರಿಯೆ ನಿನ್ನ ಹೃದಯದಲ್ಲಿ ತುಂಬಿರ್ಬೋದು. ಅಂಥ ಪಾಪದ ಮಧ್ಯದಲ್ಲೇ ಯೇಸು ಕ್ರಿಸ್ತನು ಜನಿಸುವುದಕ್ಕೆ ಸ್ಥಳ ಕೇಳ್ತಾ ಇದ್ದಾರೆ. ಅಲ್ಲಿ ಇವತ್ತು ನಿಮಗೆ ಮನಸ್ಸಿದೆಯಾ? ಕರ್ತನೆ, ನನ್ನ ಹೃದಯದಲ್ಲಿ ನೀನು ಜನಿಸಪ್ಪ. ಅದೇ ಗಲೀಜಾದ ಗೋದಲಿಯಂತೆ ನನ್ನ ಹೃದಯ ಆಗಿದೆ. ನಾನೊಂದು ಪಾಪದಲ್ಲಿದ್ದೇನೆ, ಕೊಳಕಾಗಿದ್ದೇನೆ, ಕೆಟ್ಟತನದಲ್ಲಿದ್ದೇನೆ, ಸುಳ್ಳುಗಾರನಾಗಿದ್ದೇನೆ, ಮೋಸಗಾರನು, ವಂಚಿಸೋನು. ದೇವರೇ, ನಾನು ಒಳ್ಳೆಯವನಲ್ಲ, ನನ್ನಲ್ಲಿ ಒಳ್ಳೆತನ ಯಾವುದೂ ಇಲ್ಲ. ಇಂಥ ಪಾಪಿಯನ್ನು ನೀನು ಪ್ರೀತಿಸ್ತಾ ಇದೆಯಾ? ದೇವರೇ, ನನ್ನ ಹೃದಯಕ್ಕೆ ಬಂದು ನನ್ನನ್ನು ಶುದ್ಧಿ ಮಾಡು. ಆ ಗೋದಲಿ ಈ ದಿನದಲ್ಲಿ ನಾವು ನೋಡುವಾಗ ಪ್ರಪಂಚಾದ್ಯಂತ ಪ್ರಖ್ಯಾತಿಯಾಗಿರೋ ಸ್ಥಳ ಆಗಿದೆ. ಅನೇಕ ಜನರು ಆ ಸ್ಥಳಕ್ಕೆ ಹೋಗಿ ನೋಡಿ ಕ್ರಿಸ್ತನಲ್ಲಿ ಜನಿಸದನ್ನು ಆತನಿಗೆ ಅಡ್ಡ ಬಿದ್ದು ಬರ್ತಾ ಇದ್ದೀವಿ. ಯೆರೂಸಲೇಮ್, ದೇವರು ಹುಟ್ಟಿದ ಬೆತ್ಲೆಹೇಮ್ ನೋಡಿ, ಅದು ಜಗತ್ ಪ್ರಸಿದ್ಧಿಯಾದ ಸ್ಥಳವಾಗಿ ಮಾರ್ಪಡ್ತು. ಜಗತ್ತಿನ ಮೂಲೆ ಮೂಲೆಯಿಂದ ಜನರಲ್ಲಿ ಹೋಗಿ ಕರ್ತನ ಪಾದಕಡ್ಡ ಬಿದ್ದು ಬರ್ತಾರೆ. ಅಂಥ ಪ್ರಖ್ಯಾತಿಯಾದ ಸ್ಥಳವಾಯಿತು. ಇಂದು ನೀನು ಕರ್ತನಿಗೆ ಹೃದಯ ಸಮರ್ಪಣೆ ಮಾಡುವಾಗ ನಿನ್ನಲ್ಲಿರುವ ಗಲೀಜನ್ನು, ನಿನ್ನಲ್ಲಿರುವ ಪಾಪವನ್ನು, ನಿನ್ನಲ್ಲಿರುವ ಕೆಟ್ಟತನವನ್ನು ಕರ್ತನಾದ ಯೇಸು ಸ್ವಾಮಿ ಶುದ್ಧಿ ಮಾಡಿ ಅದೇ ಸ್ಥಳಕ್ಕೆ ಪೂರ್ವಜೋಯಿಸರು, ಅಲ್ಲಿ ಕುರುಬರು ಎಲ್ಲರೂ ಬಂದು ಅಡ್ಡ ಬೀಳುವಂತೆ ಮಾಡಿದಂತೆ ಇಂದು ನಿನ್ನನ್ನು ಅನೇಕರು ಗೌರವ ಕೊಡುವಂತೆ, ಗೌರವ ವ್ಯಕ್ತಿಯಾಗಿ ನಿನ್ನನ್ನು ಮಾರ್ಪಡಿಸ್ತಾ ಇದ್ದಾರೆ. ಆಗ ಪರಲೋಕ ಸಂತೋಷ ಪಡುತ್ತೆ. ಮನುಷ್ಯರಲ್ಲಿ ಸಮಾಧಾನ ನಿನ್ನ ಮೂಲಕವೇ. ನಿನ್ನ ಹೃದಯ ಸಮರ್ಪಣೆ ಮಾಡ್ತೀರಾ? ದೇವರಿಗೆ ಒಪ್ಪಿಸ್ತೀರಾ? ಏಸಪ್ಪ ನಿನ್ನ ಹೃದಯದಲ್ಲಿ ಜನಿಸುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ.
ಪ್ರಾರ್ಥನೆ ಮಾಡೋಣ. ತಂದೆಯೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿ ಒಬ್ಬೊಬ್ಬರನ್ನು ನೀನು ಸಂಧಿಸಪ್ಪ. ಅವರು ಎಂತೆಲ್ಲ ಪಾಪಗಳಲ್ಲಿರ್ಬೋದು, ಎಂಥ ಕಠಿಣವಾದ ಪಾಪ, ಯಾರಿಂದಲೂ ಇದು ಬಿಡಿಸಲಾಗದಂಥ ಒಂದು ದುಷ್ಟ ಕಾರ್ಯಗಳು, ಪಾಪ ಅವನೊಳಗಿದೆ. ನನ್ನನ್ನು ಬಿಡಿಸೋರು ಯಾರು ಎಂಬುದಾಗಿ ತವಕಪಡ್ತು ಕರ್ತನೆ, ಅಲ್ಲಲ್ಲಿ ಕರ್ತನೆ ಗಲಿಬಿಲಿಗೊಳಪಟ್ಟು ಸಾವನ್ನಪ್ಪಬೇಕು ಅಂತ ಓಡ್ತಾ ಇರುವಂಥ ಮಕ್ಕಳಿದ್ದಾರಪ್ಪ. ತಂದೆ, ಅವರ ಹೃದಯವನ್ನು ಸ್ಪರ್ಶಿಸು ಎಂದು ಅವರ ಹೃದಯದಲ್ಲಿ ನೀನು ಜನಿಸು ಏಸಪ್ಪ. ಅಪ್ಪ, ಅವರನ್ನು ನೀನು ಪರಿಶುದ್ಧಗೊಳಿಸು, ಅವರನ್ನು ಹಿಂದೆ ಕರ್ತನೆ ನಿನ್ನಂತೆ ಮಾರ್ಪಡಿಸು ದೇವನೇ, ಮಾರ್ಪಡಿಸು, ಶುದ್ಧ ಮಾಡು. ಅವರು ನೀತಿವಂತರಾಗಲಿ, ಅವರು ನಂಬಿಕಸ್ಥರಾಗಲಿ, ಅನೇಕರ ಮಧ್ಯದಲ್ಲಿ ಗೌರವಿತ ವ್ಯಕ್ತಿಯಾಗಿ ಅವರು ಮಾರ್ಪಡಲಿ ತಂದೆ. ಮನುಷ್ಯ ಕುಮಾರನಾಗಿ ನೀನು ಈ ಭೂಲೋಕಕ್ಕೆ ಬಂದಿದ್ದು ಕರ್ತನೆ ಪಾಪಿಗಳನ್ನು ಹುಡುಕಿ ನಾನು ರಕ್ಷಿಸುವುದಕ್ಕೆ. ಹೌದಪ್ಪ, ನೀನು ಪಾಪಿಗಳನ್ನು ಹುಡುಕಿ ರಕ್ಷಿಸಿದ ರಕ್ಷಕನ ರಾಜನೇ ಏಸಪ್ಪ. ಅವರನ್ನು ರಕ್ಷಿಸು, ಅವರ ಆತ್ಮ ನಶಿಸಿ ಹೋಗದಂತೆ ಕಾಪಾಡು. ಈಗ ಅವ್ರ ಹೃದಯದಲ್ಲಿ ನೀನು ಜನಿಸು ಸ್ವಾಮಿ. ನಿನ್ನಿಂದ ಸಂಪೂರ್ಣ ಆಶೀರ್ವಾದ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ, ಅದ್ಭುತ ಕಾಣಲಿ, ಯೇಸುವಿನ ನಾಮದಲ್ಲಿ ಆಮೀನ್.